ಸಿಎಫ್ಎಲ್ ಸಂಸ್ಥೆಯು ಮಂಗಳೂರು ಮಹಾನಗರ ಪಾಲಿಕೆ ವಲಯದಲ್ಲಿ ಗಿಡ ಅಥವಾ ಮರವನ್ನು ನಡುವ ಒಂದು ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ರಶ್ಮಿ ಅವ್ರ ಹತ್ರ ಒಂದು ಕೆಲವು ವಿಷಯ ಮಾತಾಡ್ಬೇಕು. ರಶ್ಮಿ ಅವರು ನಮ್ಮ ಪ್ಲಾಂಟ್ ಟೆಕ್ಸಾನಮಿಸ್ಟ್ ಆಗಿದ್ದಾರೆ. ರಶ್ಮಿ ಅವರೇ, ಈಗ ನನ್ನ ಮನೆ ಎದುರುಗಡೆ ಈಗ ಫಾರೆಸ್ಟ್ ಅವ್ರು ಬಂದು ಮರ ಎಲ್ಲ ಹಾಕುವಾಗ ನಂಗೆ ದೊಡ್ಡ ಮರ ಹಾಕಿದ್ರೆ ಫೌಂಡೇಶನ್ ಡ್ಯಾಮೇಜ್ ಆಗುತ್ತೆ, ಕಂಪೌಂಡ್ ಹಾಳಾಗುತ್ತೆ ಅಂತ ಎಲ್ಲ ನಾವು ಹೇಳ್ತೀವಿ. ಹಾಗಾಗಿ ಯಾವ ಒಂದು ಪ್ರಕಾರದ ಮರಗಳು ವಿತೌಟ್ ಡ್ಯಾಮೇಜ್ ನಾವು ಹಾಕ್ಬಹುದು? ಮನೆಯ ಎದುರುಗಡೆ ಸಣ್ಣಕ್ಕೆ ಬೆಳೆಯುವ ಒಂದು ಮೀಡಿಯಂ ಸೈಜ್ಡ್ ಮರಗಳನ್ನ ಹಾಕ್ಬಹುದು. ಸಾಧಾರಣವಾಗಿ ಪೂಜೆಗೆ ಬೇಕಾಗಿ ಕೆಲವು ಹೂ ಬಿಡುವ ಸಸ್ಯಗಳನ್ನ ಕೂಡ ಟಬರ್ಮಂಟಾನ ತರ. ಹೌದು, ಪಾರಿಜಾತ, ನಿಕ್ಟಾಂಥಸ್ ಆರ್ಬೋಟ್ರಿಸ್ಟಿಸ್, ಆಮೇಲೆ ಸರಕ ಅಶೋಕ, ಅಶೋಕದ ಮರ, ಸೀತಾಶೋಕ ಅಂತ ಹೇಳ್ತೇವೆ. ಅಲ್ಲದೆ ದಾಸವಾಳದ ಬೇರೆ ಬೇರೆ ಜಾತಿಗಳು ಕೂಡ ಸಿಗ್ತದೆ, ಊರ ತಳಿಗಳು ಕೂಡ ಲಭ್ಯ ಇದೆ, ಅದನ್ನು ಕೂಡ ನೆಡ್ಬಹುದು. ಆಮೇಲೆ ಇನ್ನು ಮುಂದಿನ ಹಂತಕ್ಕೆ ಹೋದ್ರೆ ಸ್ವಲ್ಪ ಹೂ ಬಿಡುವಂತಹ ಸುಗಂಧ, ಈಗ ಸುರುಳಿ ಗಿಡ ಅಂತ ಹೇಳ್ತೇವೆ, ಅಥವಾ ಕರಿಬೇವಿನ ಸೊಪ್ಪು, ಕರಿಬೇವಿನ ಗಿಡ ಕೂಡ ಹಾಕ್ಬಹುದು ಒಂದು ಮೂಲೆಯಲ್ಲಿ. ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ಬಿಲ್ವಪತ್ರೆ ಅಥವಾ ಬಕುಳ, ರೆಂಜೆ ಅಂತ ಹೇಳ್ತೇವೆ, ಅದನ್ನು ಕೂಡ ಹಾಕ್ಬಹುದು. ನುಗ್ಗೆ ಮರ ತುಂಬಾ ವಿಶೇಷವಾದ್ದು. ಅದರ ಎಲ್ಲ ಕಾಂಡದಿಂದ ಹಿಡಿದು ಎಲೆ ತರಕಾರಿಯಾಗಿ ಬಳಸ್ತೇವೆ. ಅದನ್ನ ಜಾಗವೇ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಕೂಡ ಅದನ್ನ ಬೆಳೆಸ್ಲಿಕ್ಕಾಗ್ತದೆ. ಅದರಿಂದ ನಮ್ಮ ಕಾಂಪೌಂಡಿಗೆ ಅಥವಾ ನಮ್ಮ ಮನೆಗೆ, ಫೌಂಡೇಶನ್ಗೆ ಹಾನಿ ಬರುವಷ್ಟು ಹಾಗೆ ಹಾನಿ ಆಗುದಿಲ್ಲ. ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ನಾ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂದ್ರೆ ನಮ್ಮ ಒಂದು ಹುಟ್ಟಿದ ನಕ್ಷತ್ರ ಪ್ರಕಾರ ಬೇರೆ ಬೇರೆ ಗಿಡ ಎಲ್ಲ ನಡ್ಬಹುದು ಅಂತ ಕೇಳಿದೀನಿ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನೋಡಿ, 27 ನಕ್ಷತ್ರಗಳಲ್ಲಿ ಪ್ರತಿಯೊಂದು ನಕ್ಷತ್ರದವರಿಗೆ ಕೂಡ ಪುರಾಣದಲ್ಲಿ ಒಂದೊಂದು ಮರ ಇದೆ ಅಂತ ಹೇಳ್ತಾರೆ. ಈಗ ಅದರಲ್ಲಿ ರೆಂಜೆ, ಬಕುಳ ಮರ ಬರ್ತದೆ. ಆಮೇಲೆ ಪಾಲಾಶ್ ಅಂತ ಬ್ಯೂಟಿಯ ಮೊನೋಸ್ಪರ್ಮ ಇದೆ, ಫ್ಲೇಮ್ ಆಫ್ ದ ಫಾರೆಸ್ಟ್, ಅದು ಹೂ ಕೂಡ ಕೊಡ್ತದೆ. ಆಮೇಲೆ ಕೆಲವೊಂದು ಮರಗಳು ಅದರಲ್ಲಿ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸಿಗೆ ಸೀಮಿತವಾದ್ದು. ಅದರಲ್ಲಿ ಹೆಚ್ಚಿನ ಮರಗಳು ಕೂಡ ಔಷಧವಾಗಿ ಉಪಯೋಗಿಸ್ತಾರೆ ಅಥವಾ ಯಾವ್ದಾದ್ರು ಒಂದು ಹೋಮ ಹವನದಲ್ಲಿ ಕೂಡ ಉಪಯೋಗಿಸ್ತಾರೆ. ಅತ್ತಿ ಮರ ಅಂತ ಇದೆ, ಫೈಕಸ್ ರಿಲಿಜಿಯೋಸ್ ಅಂತ, ಆಮೇಲೆ ಫೈಕಸ್ ಫ್ರೂಟಸೆನ್ಸ್ ಅಂತ. ಆಮೇಲೆ ಇದ್ರ ಬಗ್ಗೆ ನಮಗೆ ಲಿಸ್ಟ್ ಏನಾದ್ರು ಬೇಕಾದ್ರೆ ಸಿಎಫ್ಎಲ್ ಈಗ ನಾವು ಅವೈಲೇಬಲ್ ಮಾಡ್ಕೊಡ್ಬೋದು. ಹೌದು, ಬೇರೆ ಬೇರೆ ಯಾವ ನಕ್ಷತ್ರಕ್ಕೆ ಅಥವಾ ಯಾವ ತಿಂಗಳು ಹುಟ್ಟಿದವರಿಗೆ ಆ ತಿಂಗಳ ಮರ ಹಾಗೆ ಕೊಡ್ಲಿಕ್ಕಾಗ್ತದೆ. ಆಗ ಅದು ಅವರಿಗೆ ಆ ಮರದ ಹತ್ತಿರ ಹೋಗಿ ನಿಂತ್ರೆ ಅವರಿಗೆ ಅದೊಂದು ಅದರ ವಿಶೇಷತೆ, ಅದರ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಅಂತ ಹೇಳ್ತಾರೆ. ಶಮಿ ಗಿಡ ಅಂತ ಇದೆ, ಶಮಿ ವೃಕ್ಷ ಅಂತ ಇದೆ. ಹಾಗೆ ಇದು ನೇರಳೆ ಗೊತ್ತಿರ್ಬೋದು, ಸೈಜಿಜಿಯಂ. ಸೊ ನೇರಳೆ ಮರ ಕೂಡ ಅದರಲ್ಲಿ ಬರ್ತಾ ಇದೆ. ಹಾಗೆ ಬೇರೆ ಬೇರೆ. ಸೊ ನಮ್ಗೆ ನಮ್ಮ ನಕ್ಷತ್ರ ಪ್ರಕಾರ ನಮ್ಮ ಮರ ಯಾವ್ದು ಅಂತ ಗೊತ್ತಾಗಿ ಆ ಮರವನ್ನು ನಾವು ನಟ್ಟಿ ಅದನ್ನ ದೊಡ್ಡದಾಗಿ ಬೆಳೆಯುವ ಹಾಗೆ ನಾವು ಅನುಕೂಲ ಮಾಡಿ. ಕೆಲವು ನಕ್ಷತ್ರದವರಿಗೆ ಬಿದಿರು ಕೂಡ ಇದೆ. ಹಾಗೆ ಬೇರೆ ಬೇರೆ ನಕ್ಷತ್ರದವರಿಗೆ ಮಾಡಬಹುದು. ಅಥವಾ ಅದನ್ನ ನಂಬಿಕೆ ಇಲ್ಲದವರು ಆ ಅವರ ಹುಟ್ಟಿದ ತಿಂಗಳನ್ನ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿ ಕೂಡ ಮರಗಳನ್ನ ನಾವು ಸೂಚಿಸಬಹುದು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಈಗ ನಾನು ನೋಡ್ತಾ ಇದ್ದೀನಿ ಮಂಗಳೂರಲ್ಲಿ ಮೀಡಿಯನ್ ಅಲ್ಲಿ ಬೋಗನ್ ವಿಲ್ಲಾ ಹಾಕ್ತಾರೆ ಅಥವಾ ಬೇರೆ ಯಾವ್ದಾದ್ರು ಹಾಕ್ತಾರೆ. ಇದು 2 ವೀಲರ್ ಅವ್ರಿಗೆ ಹೋಗುವಾಗ ಇಲ್ಲಿ ತರ್ಚೋದು ಪರ್ಚೋದು ಎಲ್ಲ ಆಗುತ್ತೆ. ಸೊ ಅದ್ರ ಬದಲಿಗೆ ನಾವು ಮೀಡಿಯನ್ ಅಲ್ಲಿ ಯಾವ ಪ್ರಕಾರದ ಮರ? ಈಗ ಮೀಡಿಯನ್ ಅಂದ್ರೆ ನಾನು ತುಂಬಾ ಕಡೆಯಿಂದ ನೋಡ್ತಾ ಇದ್ದೇನೆ, ಬರೀ 1 ಅಥವಾ 2 ಬಗೆಯ ಅಪೋಸೈನೇಸಿ ವರ್ಗಗಳು, ಯಾವ್ದಾದ್ರೂ ಒಂದು ಜಾತಿಯ ವರ್ಗಗಳು, ಅದೆಲ್ಲ ಎಕ್ಸೋಟಿಕ್ ಪ್ರಭೇದಗಳನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ಪಗರವಾಗಿ ನಾವು ಕೆಲವು ಲವ್ಸೋನಿಯಾ ಇನರ್ಮಿಸ್ ಅಂದ್ರೆ ಮಧುರಂಗಿ, ಅಥವಾ ಕೆಲವು ಜಿಂಜಿಬರೇಸಿ ವರ್ಗಗಳು, ಇದು ಆಲ್ಪೀನಿಯ ಗಲಂಗ, ಇಂಥದ್ದೆಲ್ಲ ಜಿಂಜಿಬರೇಸಿ ವರ್ಗಗಳನ್ನ ಹಾಕ್ಬಹುದು. ಅಥವಾ ಬೇರೆ ಶ್ರಬ್ ಅಂದ್ರೆ ತುಂಬಾ ದೊಡ್ಡಕ್ಕೆ ಬೆಳೆಯದೆ, ತುಂಬಾ ವಿಸ್ತೀರ್ಣವಾಗಿ ಬೆಳೆಯದ ಮರಗಳನ್ನು ಹಾಕದೆ ಸಣ್ಣಕ್ಕೆ ಬೆಳೆಯುವ ಲ್ಯಾಗಿಸ್ಟ್ರೋಮಿಯ ಮರಗಳನ್ನು ಹಾಕಬಹುದು. ಆಮೇಲೆ ಕೆಲವೊಮ್ಮೆ ನಾವು ಕಟ್ಟಿಂಗ್ ಕೂಡ ಕೊಡ್ಲಿಕ್ಕೆ ಆಗ್ತದೆ. ವಾಹನ ಸಂಚಾರಕ್ಕೆ ಅಡಚಣೆ ಆಗದೆ ನಾವು ನೋಡ್ಕೋಬಹುದು. ವಾಹನ ಸಂಚಾರಕ್ಕೆ ಅಡಚಣೆ ಆಗದೆ, ದಾರಿಯಲ್ಲಿ ಹೋಗುವವರಿಗೆ ಕೂಡ ತೊಂದರೆ ಹಾನಿಯಾಗದೆ. ಅದನ್ನ ಮಾಡ್ಬೋದು. ಮತ್ತೆ ರಸ್ತೆ ಬದಿಯಲ್ಲಿ ಈಗ ನನ್ನ ಹತ್ರ ಸ್ವಲ್ಪ ಒಂದು ಟ್ರಾಫಿಕ್ ಐಲ್ಯಾಂಡ್ ಇದೆ ಅಥವಾ ಒಂದು ಸ್ವಲ್ಪ ಖಾಲಿ ಜಾಗ ಇದೆ, ಅಲ್ಲಿ ಯಾವ ತರ ಮರವನ್ನು ನಟ್ರೆ ನಮ್ಗೆ ಮಂಗಳೂರಿಗೆ ಚೆನ್ನಾಗಿ ಅನ್ಸುತ್ತೆ? ಈಗ ಮಂಗಳೂರಿನವರು ಹೆಚ್ಚಾಗಿ ತುಳುನಾಡ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾರೆ. ಆಗ ನಮ್ಮಲ್ಲಿ ಇಲ್ಲಿ ಈಗ ಆಲ್ಸ್ಟೋನಿಯಾ ಸ್ಕೊಲಾರಿಸ್ ಅಂತ ಇದೆ, ಸಪ್ತಪರ್ಣಿ. ಅದು ಅಮಾವಾಸ್ಯೆಯ ಟೈಮ್ ಅಲ್ಲಿ ಹೂ ಬಿಡುತ್ತೆ. ಅದರ ಕೆತ್ತೆಯನ್ನ
ಓ, ಇದು ಮಹಾಲಯ ಅಮಾವಾಸ್ಯೆ ಮಹಾಲಯ. ಟೈಮ್ ಅಲ್ಲಿ ಹೌದು. ಹೌದು ಕೆತ್ತೆಯನ್ನ ತೆಗೆದು ಕಷಾಯ ಮಾಡ್ತಾರೆ. ಕಷಾಯ ಮಾಡ್ತಾರೆ. ಆಗ ಅದೇ ಗಿಡಗಳನ್ನ ನಾವು ಎಲ್ಲ ಕಡೆ ಬೆಳೆಸಿದ್ರೆ ನೀವು ಎಷ್ಟು ಕೂಡ ಅದನ್ನ ಬಾರ್ಕ್ ಅನ್ನ ಕಲೆಕ್ಟ್ ಮಾಡಬಹುದು. ಈಗ ಹೌದು. ತುಂಬಾ ಕಡೆ ಇರುವ ಅಳಿದುಳಿದ ಮರಗಳಿಂದ ಬಾರ್ಕ್ ತೆಗಿತಾ ಇದ್ದಾರೆ. ಹೌದು ತುಂಬಾ ಕಡೆ ಅದರ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಬರೀ ಆ ದಿನಕ್ಕೆ ಮಾತ್ರ ಜನರಿಗೆ ಈ ಮರವನ್ನು ನೆನಪಾಗ್ತದೆ ಅಂತ. ಹ್ಮ್. ಅದಲ್ಲದೆ ಸುರಗಿ ಮರ ಅಂತ ಮೊದ್ಲೆಲ್ಲ ತುಂಬಾ ವಿಶೇಷ ಇತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಅದರ ಮೊಗ್ಗನ್ನ ತೆಗೆದು ತೆಗೆದು ಮಾಲೆ ಮಾಡ್ತಿದ್ರು. ಹೌದು. ಆದ್ರೆ ಈಗಿನವರಿಗೆ ಅದು ಗೊತ್ತಿಲ್ಲ. ಹೌದು ಅದನ್ನ ಕೂಡ ಹಾಕ್ಬೋದು. ಅದು ತುಂಬಾ ನಿಧಾನವಾಗಿ ಬೆಳೆಯುವ ಮರ, ಆದ್ರೆ ತುಂಬಾ ಗಟ್ಟಿಯಾದ ಮರ. ಅದು ರೋಡಿಗೆ ಬೀಳ್ಲಿಕ್ಕಿಲ್ಲ, ಗಾಳಿ ಬಂದ್ರು ರೋಡಿಗೆ ಬೀಳ್ಲಿಕ್ಕಿಲ್ಲ. ಹಾಗೆ ರೋಡಿನ ಸೈಡ್ ಅಲ್ಲಿ ಅಕ್ಕಪಕ್ಕದಲ್ಲಿ ಜಾಗ ಇದ್ರೆ ಅದನ್ನು ಕೂಡ ಹಾಕ್ಬೋದು. ಮತ್ತೆ ಸರಕ ಇಂಡಿಕಾ. ಹೌದು ಹೌದು, ಸರಕ ಇಂಡಿಕಾ. ಆಮೇಲೆ ಮೆಸ್ಸುವ ಫೆರುವ ಅಂತ ಒಂದಿದೆ, ಹೌದು ಅದು ತುಂಬಾ ಚಂದ ಬೆಳೀತದೆ. ಆಮೇಲೆ ಇನ್ನೊಂದು ಧೂಪದ ಮರ ಅಂತ ಇದೆ. ಹೌದು. ಬೇರೆ ಬೇರೆ ರೀತಿಯ ಟರ್ಮಿನೇಲಿಯ ಮರಗಳನ್ನ ಹಾಕ್ಬೋದು. ಹಾಗೆ ಇದೆ. ಈಗ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇರುದು. ನಂಗೆ ನನ್ನ ಮನೆಯಲ್ಲಿ ಜಾಗವೇ ಇಲ್ಲ, ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇದೆ, ಅದರಲ್ಲಿ ನಾನು ಬಟ್ಟೆ ಒಣಗಿಸ್ತೀನಿ. ಅಂತವರಿಗೆ ನೀವು ಯಾವ ಗಿಡವನ್ನು ಎಲ್ಲಿ ಹಾಕ್ಬೋದು ಅಂತ ಹೇಳ್ತೀರಾ? ಜಾಗವೇ ಇಲ್ಲ ಅಂತ ಹೇಳುವವರಿಗೆ ಕೆಲವು ಇಂಡೋರ್ ಗಿಡಗಳನ್ನ ನಾವು ಹೇಳ್ಬೋದು. ಈಗ ಎಕ್ಸೋಟಿಕ್ ಇಂಡೋರ್ ಗಿಡಗಳು ಸಿಗ್ತದೆ ಅವರಿಗೆ, ಅದರಿಂದ ಆದ್ರೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುವಂತದ್ದು. ಹೌದು. ಇಂಡೋರ್ ಗಿಡಗಳನ್ನ ಹಾಕ್ಬೋದು. ನಮ್ಗೆ ಅದನ್ನ ಹೇಳ್ಬೋದು ಯಾವ್ದು ಹಾಕ್ಬೋದು ಅಂತ. ಅಲ್ಲದೆ ಅವರಿಗೊಂದು ಕಮ್ಯುನಿಟಿ ಗಾರ್ಡನ್ ಕೂಡ ಮಾಡ್ಲಿಕ್ಕೆ ಆಗ್ತಿದ್ರೆ ಮಾಡ್ಬೋದು. ಎಲ್ಲರೂ ಒಂದು ಮತ್ತೆ ಟೆರೆಸ್ ಅಲ್ಲಿ ಮಾಡ್ಬೋದು ಅಂತ ಕೇಳಿದ್ದೀನಿ. ಟೆರೆಸ್ ಅಲ್ಲಿ ನಾನು ಕೂಡ ಟೆರೆಸ್ ಅಲ್ಲಿ ಮಾಡಿದ್ದೇನೆ. ಟೆರೆಸ್ ಗಾರ್ಡನ್ ಮಾಡ್ಲಿಕ್ಕೆ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಒಬ್ಬರಿಂದ ಆಗುವಂತದ್ದಲ್ಲ, ಹೌದು. ತುಂಬಾ ಜನ ಸೇರಿ ಮಾಡಿದ್ರೆ ತುಂಬಾ ಒಳ್ಳೆಯ ಲಾಭವನ್ನ ಅದರಿಂದ ಪಡಿಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಹೆಚ್ಚಿನ ಕೀಟ ಪಕ್ಷಿಗಳ ಉಪದ್ರ ಸ್ವಲ್ಪ ಕಡಿಮೆ ಇರ್ತದೆ ಟೆರೆಸ್ ಮೇಲೆ. ಆಮೇಲೆ ನಾವು ನಿಯಂತ್ರಿತವಾಗಿ ಅದಕ್ಕೆ ನೀರು ಹೌದು. ಆಮೇಲೆ ಪೋಷಕಾಂಶಗಳನ್ನ ಕೊಡ್ತಾ ಇರ್ತೇವೆ. ಆದ ಕಾರಣ ನಮ್ಗೆ ಒಳ್ಳೆ ರೀತಿಯ ಫಸಲ್ ಕೂಡ ಸಿಗ್ತದೆ. ಟೆರೆಸ್ ಗಾರ್ಡನ್ ಅಂತ ಮಾಡುದಾದ್ರೆ ಹೆಚ್ಚಾಗಿ ತರಕಾರಿ ಗಿಡಗಳನ್ನ ಮಾಡುದು ಒಳ್ಳೇದು. ತರಕಾರಿ ಸಸ್ಯಗಳನ್ನ, ಮೆಡಿಸಿನಲ್ ಸಸ್ಯಗಳನ್ನ ಹೀಗೆ ನಾವು ಹೊರಗಡೆ ವಾತಾವರಣದಲ್ಲಿ ಹಾಕಿ ಹೌದು. ಸಾಧ್ಯವಾದಷ್ಟು ತರಕಾರಿ ಸಸ್ಯಗಳನ್ನ ಬೆಳೆಸಬಹುದು. ಹಾಗೆ ಅವರಿಗೆ ಅದು ಕೂಡ ಉಪಯೋಗಕ್ಕೆ ಬರ್ತದೆ. ಜೂನ್ 5ರಂದು ವಿಶ್ವ ಪರ್ಯಾವರಣ ದಿನವಿದೆ. ಆ ದಿನ ನಾವೆಲ್ಲ ಸೇರ್ಕೊಂಡು ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜಾಗ ಇದೆ, ಸ್ವಲ್ಪ ಆದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಂಗಳೂರನ್ನು ಹಸಿರುಗೊಳಿಸುವ ಅಂತ ನಾವು ಅನ್ಕೊಂಡಿದ್ದೇವೆ. ನಮ್ ಜೊತೆ ಬರ್ತೀರಾ ನೀವು?